ನಮಸ್ಕಾರ, ನಾನು ನಿಮ್ಮ ಯಶಿಂಟೆಕ್. ಪ್ರತಿಯೊಬ್ಬ ಕನ್ನಡಿಗರು ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಜಸ್ಟ್ 5 ಮಿನಿಟ್ಸ್ ಅಲ್ಲಿ 10K ಸಬ್ಸ್ಕ್ರೈಬರ್ಸ್ ಯಾವ ತರ ಮಾಡೋದು ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ವಿತ್ ಲೈಫ್ ಪ್ರೂಫ್. ಮತ್ತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ತರ 5 ಮಿನಿಟ್ಸ್ ಅಲ್ಲಿ 10K ಸಬ್ಸ್ಕ್ರೈಬರ್ಸ್, ನಾನು 10K ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಿರ್ತೀನಿ. ಮತ್ತೆ ನೀವು 1K ಆದ್ರೂ ಮಾಡ್ಕೊಬೋದು, 100K ಆದ್ರೂ ಮಾಡ್ಬೋದು. ಯಾವ ತರ ಅಂದ್ಬಿಟ್ಟು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಯ್ತಾ. ಸಬ್ಸ್ಕ್ರೈಬ್. ಬನ್ನಿ ಇವತ್ತಿನ ವಿಡಿಯೋ ಟಾಪಿಕ್ ಸಿಂಪಲ್ ಆಗಿ ತಿಳಿಸ್ಕೊಡೋಣ. ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂದ್ರೆ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನನ್ನ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟು ಹೈಡ್ ಮಾಡಿರ್ತೀನಿ. ಹೈಡ್ ಮಾಡಿಬಿಟ್ಟು ನೆನ್ನೆ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಹೈಡ್ ಹೆಂಗ್ ಮಾಡೋದು ಅಂದ್ಬಿಟ್ಟು ತಿಳಿಸಿರ್ತೀನಿ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾಕಂದ್ರೆ ಆ ವಿಡಿಯೋ ನೋಡ್ಕೊಂಡೇ ಬರ್ಬೇಕು. ಯಾಕಂದ್ರೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಹೈಡ್ ಮಾಡಿದ್ರೆ ಈ ತರ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋಕ್ಕಾಗೋದು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮತ್ತೆ ಯಾಕೆ ವೇಟಿಂಗ್, ನಮ್ಮ ಸಬ್ಸ್ಕ್ರೈಬರ್ಸ್ ವೇಟ್ ಮಾಡ್ತಾ ಇದ್ರೆ ನನಗೂ ಒಂದು ಸ್ವಲ್ಪ ಬೋರಿಂಗ್ ಅಲ್ವಾ, ಅದಕ್ಕೆ ನಾನು ಶುರು ಮಾಡ್ತೀನಿ. ಮತ್ತೆ ಇವಾಗ ನಾನು ಸಬ್ಸ್ಕ್ರೈಬರ್ಸ್ ಕೌಂಟ್ ಹೈಡ್ ಮಾಡಿದ್ದೀನಿ ಅಂತ ಆಗ್ಲೇ ಹೇಳಿರ್ತೀನಿ. ನೀವೇನು ಮಾಡ್ಬೇಕಂದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೀವು ಅಷ್ಟೊಂದು ಟೆನ್ಷನ್ ಆಗಿ ತಗೋಬೇಕು. ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟೊಂದು ಯೂಸ್ ಮಾಡ್ತೀನಿ ಅಂದರೆ ನೋಡಿ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅದೇ ಥರ ಫಾಲ್ ಆಗಿ 5 ಮಿನಿಟ್ಸಲ್ಲಿ ಪ್ರೂಫ್ ಆಗಿ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ಮತ್ತೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಹೈಡ್ ಮಾಡಿರ್ತೀರ ಅನ್ಕೊಂತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಹೈಡ್ ಮಾಡಿದ್ದೀನಿ. ಮತ್ತೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನೀವು ಚಾನಲಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಡಿ. ನಾನು ನೋಡಿ ಆಲ್ರೆಡಿ ಸೆಟ್ಟಿಂಗ್ಸಲ್ಲಿ ಹೋಗಿರ್ತೀನಿ. ನಂದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಹಾಕಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ನೀವು ನೋಡಿರ್ತೀರ ಅನ್ಕೊಂತೀನಿ. ಜಸ್ಟ್ 5 ಮಿನಿಟ್ಸಲ್ಲಿ ನನ್ನ ಚಾನಲ್ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಯಾವ ಥರ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಮತ್ತೆ ವೆಯ್ಟಿಂಗು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮೋಸ ಯಾವತ್ತೂ ಮಾಡಬಾರ್ದು, ಅದಕ್ಕೆ ತಿಳಿಸ್ಕೊಡ್ತೀನಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಮತ್ತೆ ಏನು ಮಾಡ್ಬೇಕಂದ್ರೆ ನೀವು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿಕೊಂಡು ಮತ್ತೆ ಇವಾಗ ಫೋರ್ತ್ ಅಂದರೆ ಚಾನಲ್ ಬ್ಯಾಂಡಿಂಗ್ ಅಂತ ಒಂದು ಡಿಸೈನಿಂಗ್ ಆಪ್ಷನ್ ಐತೆ. ಆಪ್ಷನ್ನ ಪ್ರೆಸ್ ಮಾಡಿ ಆವಾಗ ಏನು ಮಾಡಬೇಕು, ನೀವು ಬೇಸಿಕ್ ಇನ್ಫೋ ಆ ಚಾನಲಲ್ಲಿ ಹೋಗ್ಬಿಟ್ಟು ನೀವು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಬೇಕು. ಏನು ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಂದರೆ ನಿಮ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕಂತ ಆ ಡಿಸ್ಕ್ರಿಪ್ಷನ್ ಹಾಕಿ. ಆವಾಗ ನಿಮ್ಮ ಚಾನಲ್ ಯಾರಾದರೂ ಪ್ರೆಸ್ ಮಾಡ್ಕೊಂಬಂದರೆ ನೋಡಿ ಈ ಥರ ಕಾಣಿಸುತ್ತೆ. ಯಾವ ಥರ ಅಂದರೆ 1K ಸಬ್ಸ್ಕ್ರೈಬರ್ಸ್ ಅಂತ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೋಡಿ ಈ ಥರ ಕಾಣಿಸುತ್ತೆ. ಮತ್ತೆ 1K ಸಬ್ಸ್ಕ್ರೈಬರ್ಸ್ ಅಂತ ಹಾಕಿದ ತಕ್ಷಣ ಏನು ಯೂಸ್ ಅನ್ಕೊಂತೀರಾ? ಏನು ಯೂಸ್ ಇಲ್ಲ. ನಿಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಬೇಗ ಕಂಪ್ಲೀಟ್ ಆಗ್ತಾರೆ. ಈ ಥರ 1K ಸಬ್ಸ್ಕ್ರೈಬರ್ಸ್ ಫಾಲೋ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಚಾನಲಲ್ಲಿ ಅವರು ಕೂಡ ಬರ್ತಿದ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರಲ್ವ, ಅದಕ್ಕೆ ಮತ್ತೊಂದು ಯೂಸ್ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಟ್ಯೂಬ್ ಅಂತ ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಬಂದಿರ್ತೀನಿ. ಮತ್ತು ನಿಮ್ಗೆ ಇವತ್ತಿನ ವಿಡಿಯೋ ಟಾಪಿಕ್ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅನ್ಕೊಂತೀರಾ? ನೀವು ಹೊಸ ಯೂಟ್ಯೂಬರ್ಸ್ ಏನಾದರೂ ಆಗಿದ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ 1K ಸಬ್ಸ್ಕ್ರೈಬರ್ಸ್ ಮಾಡಿದ್ದೀರಂದರೆ ನಮಗೆ ಒಂಥರ ಖುಷಿ ಆಗುತ್ತಲ್ವಾ. ಅದಕ್ಕೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ತುಂಬಾ ಬೇಗ ಇನ್ಕ್ರೀಸ್ ಆಗ್ತಾರೆ. ಮತ್ತು ಚಾನಲ್ ಕೂಡ ತುಂಬಾ ಬೇಗ ಗ್ರೋ ಆಗುತ್ತೆ. ಮತ್ತು ಇವತ್ತಿನ ವಿಡಿಯೋ ಟಾಪಿಕ್ಕು ತುಂಬ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೊಸ ವಿಡಿಯೋಗಳು ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ನಿಮ್ಮ ಪ್ರೀತಿಯ ಕನ್ನಡಿಗ ಯಶಿಂಟೆಕ್. ಬಾಯ್ ಬಾಯ್. ಜೈ ಹಿಂದ್.